ಅತ್ಯಾಚಾರ ಕೇಸ್ನಲ್ಲಿ ಅಗ್ರಹಾರದ ಅತಿಥಿಯಾದಂತಹ ಮುನಿರತ್ನಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಸಿಬ್ಬಂದಿ. ಶಾಸಕ ಮುನಿರತ್ನ ಈಗ ವಿಚಾರಣಾಧೀನ ಕೈದಿ ನಂಬರ್ 9273. ಆರಂಭದಲ್ಲಿ ಜಾತಿ ನಿಂದನೆ ಕೊಲೆ ಬೆದರಿಕೆ ಸಂದರ್ಭದಲ್ಲಿ ಜೈಲು ಪಾಲಾಗಿದ್ರು ಮುನಿರತ್ನ, ಆಗೊಂದು ನಂಬರ್ ನೀಡಲಾಗಿತ್ತು. ಆದರೆ ಈಗ 9273 ನಂಬರ್ ಅನ್ನ ನೀಡಲಾಗಿದೆ. ರಾತ್ರಿ ಜೈಲು ಸಿಬ್ಬಂದಿ ನೀಡಿದಂತ ಊಟವನ್ನ ಸೇವಿಸದಂತ ಮುನಿರತ್ನ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ನೀಡಿದ್ರು ಜೈಲಿನ ಮೆನು ಪ್ರಕಾರ. ಆದರೆ ಊಟ ನಿದ್ದೆ ಮಾಡದೆ ಜೈಲಿನಲ್ಲಿ ಬಿಜೆಪಿಯ ಶಾಸಕ ಮುನಿರತ್ನ ಒದ್ದಾಡಿರುವಂತದ್ದಾಗಿದೆ. ನಂತರ ರಾತ್ರಿ 12:30 ನಿದ್ದೆಗೆ ಜಾರಿದ್ದಾರೆ ಅಂತ ಗೊತ್ತಾಗಿದೆ. ಬ್ಯಾಕ್ ಟು ಬ್ಯಾಕ್ 2 ಕೇಸ್ನಲ್ಲಿ ಆಲ್ಮೋಸ್ಟ್ 3 ಆರೋಪ ಇಲ್ಲಿ. ಒಂದು ಜಾತಿನಿಂದನೇ, ಎರಡನೇದು ಕೊಲೆ ಬೆದರಿಕೆ. ಸೊ ಆ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಓಕೆ, ಸ್ವಲ್ಪ ರಿಲೀಫ್ ಆಯಿತು ಅಂತ ಇನ್ನೇನು ಮುನಿರತ್ನ ಹೊರಗಡೆ ಬರಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲೇ ಮತ್ತೆ ಅಲ್ಲಿ ಪೊಲೀಸರು ಬಂದು ವಶಕ್ಕೆ ಪಡೆದ್ರು. ಅದು ಅತ್ಯಾಚಾರ ಆರೋಪ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಈಗ ಮುನಿರತ್ನ ಅವ್ರನ್ನ ಕಾಡ್ತಾ ಇದೆ. ಜೈಲಲ್ಲಿ ಯಾರ ಬಳಿಯೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಮುನಿರತ್ನ. ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ ಹೊತ್ತು ಬ್ಯಾರಾಕ್ನಲ್ಲಿ ವಾಕ್ ಮಾಡಿರುವಂತದ್ದಾಗಿದೆ. ನ್ಯೂಸ್ ಪೇಪರ್ ತರಿಸ್ಕೊಂಡು ಓದಿದಂತ ಶಾಸಕ ಮುನಿರತ್ನ ಸೊ ಜೈಲಿನ ಕಾಫಿ ಕುಡಿದು ಮತ್ತೆ ಮೌನವಾಗಿ ಮುನಿರತ್ನ ಸದ್ಯಕ್ಕೆ ಕುಳಿತಿದ್ದಾರೆ. ಸೊ ಜೈಲಿನ ಮೆನುವಿನಂತೆ ಮುನಿರತ್ನಗೆ ಇವತ್ತು ಬೆಳಗ್ಗೆ ಭಾನುವಾರದ ಮೆನು ಪ್ರಕಾರ ಅಲ್ಲಿ ಚಿತ್ರಾನ್ನ ನೀಡಲಾಗುತ್ತೆ. ಉಪಹಾರ ನೀಡಿದ್ರೂ ಕೂಡ ಅದನ್ನು ತಿನ್ನದೇ ಕುಳಿತಿರುವಂತಹ ಮುನಿರತ್ನ ಯಾಕೆ ಹೀಗಾಯಿತು, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅನ್ನೋದು ಸಹಜವಾಗಿ ಈ ಜೈಲಿಗೆ ಹೋದಂಥವರಿಗೆ ಆಗುವಂಥ ಪ್ರಶ್ನೆಗಳು, ಕಾಡುವಂಥ ಪ್ರಶ್ನೆಗಳು. ಅದು ಮುನಿರತ್ನ ಅವ್ರಿಗೂ ಕೂಡ ಕಾಡಿರುತ್ತೆ. ಜೊತೆಗೆ ಅವರೇ ಹೇಳಿದ ಹಾಗೆ ಒಂದಷ್ಟು ಷಡ್ಯಂತ್ರ ಇದೆ ಇದರಲ್ಲಿ ಅಂತೆಲ್ಲ ಒಂದಷ್ಟು ಆರೋಪಗಳನ್ನ ಅವ್ರು ಮಾಡಿದ್ದಾರೆ. ಆದರೆ ಏನು ಅವರ ಆರೋಪ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ, ಜೊತೆಗೆ ಏನಾಗಿದೆ ಇದರಲ್ಲಿ, ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಸೊ ಮುನಿರತ್ನಗೆ ಆರೋಗ್ಯ ತಪಾಸಣೆ ಮಾಡಲಿದ್ದಾರೆ ವೈದ್ಯರು. ಈಗಾಗಲೇ ಅವರು ನ್ಯಾಯಾಧೀಶರ ಮುಂದೆ ಹಿಂದೆ ಯಾವಾಗ ಅವ್ರನ್ನ ವಶಕ್ಕೆ ಪಡೆದರು ಆಂಧ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಸೊ ಆಗಲೇ ಅವರು ನ್ಯಾಯಾಧೀಶರ ಮುಂದೆ ಅವತ್ತು ರಾತ್ರಿ ಹಾಜರುಪಡಿಸಿದಾಗ ಹೇಳಿದರು ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ. ಸೊ ಹಾಗಾಗಿ ರೆಗ್ಯುಲರ್ ಚೆಕಪ್ ಆಗಬೇಕು ಅಂತ ಕೂಡ ನ್ಯಾಯಾಧೀಶರು ತಿಳಿಸಿದ್ದಾರೆ. ಇನ್ನು ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಬೆಂಬಲಿಗರಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗ್ತಾ ಇದೆಯಾ? ಸಂತ್ರಸ್ತೆಯ ಮಗನಿಗೆ ಬೆದರಿಕೆ ಹಾಕ್ತಂತ ಆರೋಪ ಕೇಳಿಬರ್ತಾ ಇದೆ. ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ಮನೆಗೆ ಬೆಂಕಿ ಇಡೋದಾಗಿ ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮರಿಂದ ಬೆದರಿಕೆ ಆರೋಪ ಕೇಳಿಬಂದಿದೆ. ನಿಮ್ಮ ವಂಶವೇ ಇರದಂತೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿದೆ ಅನ್ನೋ ಆರೋಪ. ಸಾಕ್ಷಿಯ ಮನೆಗೆ ಏಕಾಏಕಿ ನುಗ್ಗಿ ಬೆದರಿಕೆ ಹಾಕಿರುವಂತ ಆರೋಪ ಕೇಳಿಬರ್ತಾ ಇದೆ. ಯಶವಂತಪುರ ಠಾಣೆಗೆ ಸಂತ್ರಸ್ತೆಯ ಮಗನಿಂದ ಈಗ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ನಲ್ಲಿ ಅವರು ಉಲ್ಲೇಖಿಸಿದ್ದಾರೆ ನಮಗೆ ಬೆದರಿಕೆ ಇದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಶವಂತಪುರ ಠಾಣೆಗೆ ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ಸೊ ನನಗೆ ನಮ್ಮ ಮನೆಗೆ ಬಂದು ಬೆದರಿಕೆ ಹಾಕ್ತಿದ್ದಾರೆ, ಅಂದರೆ ಸಾಕ್ಷಿಗಳಿಗೆ ಸಾಕ್ಷಿ ಯಾರಾದರೂ ಹೇಳೋಕೆ ಬಂದರೆ ಅಂತ ಬಿಜೆಪಿ ಕಾರ್ಯಕರ್ತೆ ಸುನಂದಮ್ಮ ಅನ್ನೋರು ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಕಂಪ್ಲೇಂಟ್ನಲ್ಲಿ ತಿಳಿಸಲಾಗಿದೆ. ಸೊ ಮುನಿರತ್ನ ನಾವೀಗ ನೋಡ್ತಿರೋ ಹಾಗೆ ಆರಂಭದಲ್ಲಿ ಈ ಒಂದು ನಂಬರನ್ನು ನೀಡಲಾಗಿತ್ತು 9141. ಅದಾದಮೇಲೆ ಈಗ 9273 ನಂಬರನ್ನು ನೀಡಲಾಗಿದೆ. ಈಗ ಮತ್ತೊಮ್ಮೆ ಪರಪನಗರ ಜೈಲಿಗೆ ಹೋದಾಗ ಸೊ ಯಶವಂತಪುರ ಠಾಣೆಗೆ ಈಗ ಸಂತ್ರಸ್ತೆಯ ಮಗ ಒಂದು ಕಂಪ್ಲೇಂಟನ್ನು ಕೊಟ್ಟಿರೋದು. ಸಾಕ್ಷಿ ಹೇಳೋಕೆ ಯಾರು ತಯಾರಿದ್ದಾರೆ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸ ಮುನಿರತ್ನ ಬೆಂಬಲಿಗರಿಂದ ಆಗ್ತಾ ಇದೆ ಅಂತ. ಸೊ ನಿಮ್ಮ ವಂಶವೇ ಇರದಂತೆ ಮಾಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲಿ ಸಂತ್ರಸ್ತೆಯ ಮಗ ಈಗ ತಿಳಿಸಿರೋದು. ಸೊ ಯಶವಂತಪುರ ಠಾಣೆಗೆ ಸಂತ್ರಸ್ತೆಯ ಮಗ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುನಿರತ್ನ ಬೆಂಬಲಿಗರು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಆರೋಪ ಸಂತ್ರಸ್ತೆಯ ಮಗನ ಕಡೆಯಿಂದ, ಮಗನಿಗೆ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬರ್ತಾ ಇದೆ. ಮುನಿರತ್ನ ವಿರುದ್ಧ ಏನಾದರೂ ಸಾಕ್ಷಿಯನ್ನು ಹೇಳಿದರೆ ಮನೆಗೆ ಬೆಂಕಿ ಇಕ್ತೀವಿ, ಹಾಗೆ ನಿಮ್ಮ ವಂಶವೇ ಇರದಂತೆ ಮಾಡ್ತೀವಿ ಅಂತ ನನಗೆ ಹಾಗೆಯೇ ಸಾಕ್ಷಿ ಹೇಳೋಕೆ ಯಾರು ತಯಾರಿದ್ದಾರೆ ಅವ್ರ ಮೇಲೆ ಇಂಥ ದಬ್ಬಾಳಿಕೆ ಆಗ್ತಾ ಇದೆ, ಬೆದರಿಕೆ ಬರ್ತಿದೆ ಅಂತ.